ಸಮಯ ಬಂದು ಸಮಯ ನಿಂತ್ಕೊಂಡ್ರೆ ಇನ್ನೂ ಹಿಂಗೆ ಕಾಣ್ತೀನಿ ನಾನು ಬೇಡ ರಾಜ ವಿಜಯೇಂದ್ರ ವೃಷಭ ಅವರ ಕತೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಮಗನೇ ಪ್ರಾಣಿನಿ ಅನ್ನೋ ಮಗ ಇವರ ಕತೆ ಕೂಡ ಈ ಸಿನಿಮಾದಲ್ಲಿ ಬೆರೆತು ಹೋಗಿದೆ. ಈ ಎರಡು ಕತೆಗಳನ್ನ ಎಲ್ಲ ಹೇಳ್ತಾ ಇದ್ರು, ಬಾಲಿವುಡ್ ಹ್ಯಾಸ್ ಸ್ಲೆಪ್ಟ್, ಸ್ಯಾಂಡಲ್ವುಡ್ ಹ್ಯಾಸ್ ರೈಸನ್ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಕನ್ನಡ ಚಿತ್ರಮಂದಿರ ಸ್ಯಾಂಡಲ್ವುಡ್ ಇವತ್ತು ಇಡೀ ಭಾರತವನ್ನ ಆಕರ್ಷಣೆ ಮಾಡಿಕೊಂಡು ನಮ್ಮ ದಕ್ಷಿಣ ಕನ್ನಡ, ದಕ್ಷಿಣ ಭಾರತ ಅದು ಕೂಡ ಮಾಡಿ ಹೊರಗಡೆ ದೇಶಗಳಲ್ಲೂ ಕೂಡ ಹೋಗಿ ಬಿಡುಗಡೆ ಮಾಡೋದನ್ನು ನಾವೆಲ್ಲ ಗಮನಿಸಿದ್ದೇವೆ. ಸೊ ಯಾರ್ಯಾರು ಈ ಪ್ರಯತ್ನದಲ್ಲಿ ಕೈಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಬೇಕು. ನಮ್ಮ ಚಿತ್ರರಂಗ ಬೆಳೀತಾ ಇದೆ, ಹೊಸ ಥಿಯೇಟರ್ಗಳು ಬರಬೇಕು. ಈಗ ಟಿವಿಗಳಲ್ಲಿ ವಿವಿಧ ರೀತಿಯಲ್ಲಿ ಆಪ್ಷನ್ಸ್ ಬಂದ ಮೇಲೆ ಇಂಡಸ್ಟ್ರಿಗೆ, ಫಿಲಿಂ ಇಂಡಸ್ಟ್ರಿಗೆ ತೊಂದರೆ ಆಗಿದೆ, ಅದು ಕೂಡ ನನಗೆ ಅರಿವಿದೆ. ಆದರೂ ರಿಸ್ಕ್ ತಗೊಳ್ತಾ ಇದ್ದಾರೆ ನಮ್ಮವರೆಲ್ಲ. ಸೊ ಆಕ್ಟರ್ಸ್ ಇರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು, ವಿಶೇಷವಾಗಿ ಇನ್ವೆಸ್ಟರ್ಸ್, ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಪ್ರೇಕ್ಷಕರ ಬಗ್ಗೆ ಯೋಚನೆ ಮಾಡಬೇಕು. ಇನ್ವೆಸ್ಟರ್ ಸ್ಟ್ರಾಂಗ್ ಇದ್ರೆ ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗ್ತಾರೆ, ಆಕ್ಟರ್ಗಳು ಸ್ಟ್ರಾಂಗ್ ಆಗ್ತಾರೆ, ಮತ್ತು ನಮಗೆಲ್ಲ ಪ್ರೇಕ್ಷಕರಿಗೆ ನಾವೆಲ್ಲ ಏನಿದ್ದೀವಿ ಎಕ್ಸಿಬಿಟ್ ಮಾಡೋರು ಇಲ್ಲ ನೋಡೋರು ನಮಗೆಲ್ಲ ಬಹಳ ಸಂತೋಷ ಆಗ್ತದೆ. ಸೊ ಈ ವರ್ಷ ನಮ್ಮ ಇಂಜಿನಿಯರ್ ಲಂಕೇಶ್ ಪುತ್ರ, ದೊಡ್ಡ ಲಂಕೇಶ್ ನಮ್ಮ ಮೊಮ್ಮಗ, ನಮ್ಮ ಎಲ್ಲ ಹೊಸ ಕಲಾವಿದರನ್ನ ಇಟ್ಕೊಂಡು ಮೋಹನ್ ಲಾಲ್ ಜೊತೆಲಿ 4 ಭಾಷೆಯಲ್ಲಿ ಈ ಚಿತ್ರ ಹೊರಬರ್ತಾ ಇರೋದು ನಮ್ಮೆಲ್ಲರೂ ಕೂಡ ಸಂತೋಷ ತಂದಿದೆ. ನನ್ನ ವೈಯಕ್ತಿಕವಾಗಿ ನಾನೇ ಬಂದು ಆಶೀರ್ವಾದ ಮಾಡಬೇಕು ಅಂತೇಳಿ ಇಂಜಿನಿಯರ್ ಕೇಳಿದಾಗ ನಾನು ಗವರ್ನರ್ ಮನೇಲಿ ಕಾರ್ಯಕ್ರಮ ಐತಿ ಈಗ ನನಗೆ, ಅದನ್ನು ಬಿಟ್ಟು ಒಂದು ಆಶೀರ್ವಾದ ಮಾಡ್ತಾ ಇದ್ದೀನಿ. ವಿಶ್ ಯು ಆಲ್ ದ ಬೆಸ್ಟ್. Let 25 end and 26 be a very big successful year for you and the future of film industry in ಕರ್ನಾಟಕ. ಇನ್ನು ಬಹಳ ಜನ ಪಾಪ ಎಲ್ಲ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಹೊಸ ಸಿನಿಮಾಗಳು ಬರಬೇಕು, ಕಲೆ ಬರಬೇಕು, ಪ್ರೋತ್ಸಾಹ ಆಗಬೇಕು. ನಮ್ಮ ಸಾಹಿತ್ಯ ಲೋಕ ಮತ್ತು ಚಿತ್ರರಂಗ ಇವೆರಡೂ ಕೂಡ ಬೆಳಿಬೇಕು. ಯಾಕೆಂದರೆ ನಮ್ಮ ಸಂಸ್ಕೃತಿನ ಉಳಿಸ್ಲೇಬೇಕು. ಸೊ ಅದು ಇವತ್ತೆಲ್ಲ ಕೂಡ ಕೆಲಸ ಆಗಿದೆ. ನಾನು ಮೊನ್ನೆ ಮಂತಾರನ ಒಂದು ಸ್ವಲ್ಪ ನೋಡಿದೆ ಅಷ್ಟೇ, ಫುಲ್ ನೋಡೋಕ್ಕಾಗಲಿಲ್ಲ. ಚೆನ್ನಾಗಿದೆ ಅಂತ ಭಾಳ ಜನ ನಂಗೆ ಹೇಳಿದ್ರು. ಅವರು ಗೊತ್ತಿದೆ ನನಗೆಲ್ಲ ಆ್ಯಕ್ಟ್ರಸ್ ಇಂದ ಹಿಡಿದು ಎಲ್ಲರೂ ಕೂಡ. ಸೊ ಭಾಳ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ರಿಸ್ಕ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್, ಗುಡ್ ಲಕ್, ಥ್ಯಾಂಕ್ ಯು. ಕಲಾವಿದ ಇರಬೇಕು ಅಂತ ತುಂಬ ಗೈಡೆನ್ಸ್ ಕೊಟ್ಟಿದ್ದಾರೆ, ಸೊ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಆಮೇಲೆ ಲಾಲ್ ಸರ್ ಜೊತೆ ಒಂದು ಚಿಕ್ಕ ಘಟನೆ ಹೇಳ್ತೀನಿ. ನಾವು ಇದು ಒಂದು ಆ್ಯಕ್ಷನ್ ಸೀನ್ ಮಾಡಬೇಕಾದ್ರೆ ಅವಾಗ ಒಂದು ಫೈಟ್ ಇತ್ತು, ಅದ್ರ ಬಗ್ಗೆ ಜಾಸ್ತಿ ಹೇಳಲ್ಲ. ಬಟ್ ನಾನು ನೋಡಿ ಬಂದು ಒಂದು ಆ್ಯಕ್ಷನ್ ಥರ ಇತ್ತು. ರಿಹರ್ಸಲ್ ಮಾಡಿದ್ದೆ, ಬಟ್ ಫಸ್ಟ್ ಟೇಕು ಸೆಕೆಂಡ್ ಟೇಕಲ್ಲಿ ಬರಲಿಲ್ಲ. ನಾನು ಸ್ವಲ್ಪ ನರ್ವಸ್ ಆಗಾದೆ ಫಸ್ಟ್ ಡೇ ಅವ್ರ ಜೊತೆ ಶೂಟಿಂಗ್ ಇದ್ದಾಗ. ಸೊ ಅವಾಗ ಆ್ಯಕ್ಷನ್ ಮಾಸ್ಟರ್ ಕೇಳಿದ್ರೆ ಏನಾಯ್ತು, ಇಲ್ಲ ಸರ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಲಾಲ್ ಸರ್ ಬಂದು ಇಲ್ಲ ಹೇಳು, ಧೈರ್ಯ ತುಂಬಿ ಅವ್ರಿಗೆ ಕೇಳಿದ್ರು ಏನಾಯ್ತು ಅಂತ. ಸೊ ನಾನು ಹೇಳಿದೆ, ಸರ್ ನನ್ನ ಲೆಫ್ಟ್ ಲೆಗ್ ಸ್ವಲ್ಪ ವೀಕ್ ಇದೆ, ರೈಟ್ ಲೆಗಲ್ಲಿ ಜಂಪ್ ಜಾಸ್ತಿ ಸಿಗುತ್ತೆ ಅಂತ. ಸೊ ಅವ್ರು ಹೇಳಿದ್ರು, ಇಲ್ಲ ಬಾಬಾ ಇಲ್ಲಿ ಪೊಸಿಷನ್ ಚೇಂಜ್ ಮಾಡೋಣ, ನೀನು ಚೆನ್ನಾಗಿ ಕಾಣಬೇಕು, ಇವಾಗ ಆ್ಯಕ್ಷನ್ ಚೆನ್ನಾಗಿ ಕಾಣುತ್ತೆ, ನೀನು ಮೊದಲನೇ ಸಲ ಇಷ್ಟೊಂದು ಜನದ ಮುಂದೆ ಬರ್ತಿದ್ಯಾ ಅಂತ. ಸೊ ಆ ಥರ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್, ಅವರು ಅದು ಬರೀ ಒಂದು ಚಿಕ್ಕ ಘಟನೆ, ಆ ಥರ ಹಲವಾರು ಘಟನೆಗಳಿದ್ದಾವೆ. ಅವರೇ ನಮಗೆ ಆ್ಯಕ್ಚುಲಿ ನನಗೂ ನಮಗೆ ಮಲಯಾಳಂ ಬರ್ತಾ ಇದ್ದಿಲ್ಲ. ಸೊ ಅವ್ರು ಬಂದು ಕೂರಿಸಿ ಇದು ಹೆಂಗೆ ಅಂತ ಪ್ರೊನೌನ್ಸಿಯೇಷನ್ ಹೇಳ್ತಾ ಇದ್ರು, ನಾನು ಕನ್ನಡದಲ್ಲಿ ಬರ್ಕೊಂಡು ಅದನ್ನು ಹೇಳ್ತಾ ಇದ್ದೆ. ಸೊ ತುಂಬ ಖುಷಿ ಆಯಿತು ಈ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. 2ನೇ ಸಿನಿಮಾಗೆ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ ಮಾಡೋದಕ್ಕೆ ಅವಕಾಶ ಎಲ್ಲರಿಗೂ ಸಿಗಲ್ಲ ಅಂತ ನನಗೆ ಗೊತ್ತಿದೆ. ಆದರೆ ನಾನು 25ನೇ ತಾರೀಕು ನೀವೆಲ್ಲ ಬರ್ತೀರಾ, ಈ ಸಿನಿಮಾ ನೋಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಬಂದು ನೋಡಿ, ಪ್ರೋತ್ಸಾಹಿಸಿ, ಬೆಂಬಲ ನೀಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಎಲ್ಲರೂ ಇವತ್ತು ಬಂದಿರೋದಕ್ಕೆ. ಥ್ಯಾಂಕ್ ಯು ಮ್ಯಾಮ್, ಅಷ್ಟು ಚೆನ್ನಾಗಿ ಮಾಡಿರೋದಕ್ಕೆ. ಆಮೇಲೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ಮ ನಿರ್ಮಾಪಕರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು, ಅವ್ರಿಗೆ ಅವಕಾಶ ನೀಡಿದ್ದಾರೆ.
ನಮ್ಮ ಜೊತೆ ಮಾಡಿರೋ ಎಲ್ಲ ತಂತ್ರಜ್ಞರಿಗೆ ಥ್ಯಾಂಕ್ ಯು ಹೇಳಬೇಕು. ಕಲಾವಿದರಿಗೆ ನಯನ್, ವೆಲ್ಕಮ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಎಸ್ ಥ್ಯಾಂಕ್ ಯು. ಅಮರ್ಜಿತ್ ನೋಡ್ಬೇಕಾದ್ರೆ ಅಪ್ಪ ಮಗನ ಬಾಂಡಿಂಗು ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಶೂಟ್ ಮಾಡ್ಬೇಕಾದ್ರೆ ಇಲ್ಲಿ ಅಪ್ಪನ ನೆನಪಾಗ್ತಾ ಇರ್ತಾ ಇದೆ ಸೂರಿಗೆ. ಅಲ್ಲ ಶೂಟ್ ಮಾಡ್ಬೇಕಾದ್ರೆ ನೋಡಿದ್ವಲ್ಲ ನಾವು ಸಾಂಗ್ಸ್ ಎಲ್ಲ, ನೀವಿಬ್ಬರ ಬಾಂಡಿಂಗ್ ಅಪ್ಪ ಮಗನ ತುಂಬ ಚೆನ್ನಾಗಿ ಕಾಣ್ತದೆ, ನಿಮಗೆ ಚೆನ್ನಾಗಿ ವರ್ಕ್ ಆಗಿದೆ. ನಿಮ್ಗಿಲ್ಲ ಅಪ್ಪಂದು ಏನೋ ನೆನಪಾಗ್ತೈತೆ ಶೂಟ್ ಮಾಡೋಕ್ಕಾಗಲ್ಲ. ಆಕ್ಚುಲಿ ಲಾಲ್ ಸರ್ ಅಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸ್ತಾರೆ. ಎಲ್ಲರೂ ಅವ್ರು ಬಂದು ಅವ್ರು ದೊಡ್ಡ ಸ್ಟಾರ್ ಆದರೂ ಅವ್ರು ನಮ್ಮ ಲೆವೆಲ್ಗೆ ಬಂದು ಒಂದು ಮಾತಾಡ್ತಾ ಇರ್ತಾರೆ. ನಮ್ಮ ಜೊತೆ ಮಾತ್ರ ಅಲ್ಲ, ನಮ್ಮ ತಂತ್ರಜ್ಞರ ಜೊತೆ ಎಲ್ಲರ ಜೊತೆನೂ ಕೂತ್ಕೊಂಡು ಆ ಥರ ತುಂಬ ಕಂಫರ್ಟಬಲ್ ಆಗಿರ್ತಾರೆ. ಸೊ ಅದಕ್ಕೆ ಅದೊಂದು ಆ ಕೆಮಿಸ್ಟ್ರಿ ವರ್ಕ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನೀವು ಬಂದು ನೋಡಿ ನೋಡಬೇಕು. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಶೂಟ್ ಮಾಡ್ಬೇಕಾದ್ರೆ? ಅದೇ ಸರ್ ಸಕಲಾಯಿತು. ಇದು ಡ್ಯಾನ್ಸ್ ಕೊರಿಯೋಗ್ರಾಫರ್ ಏನೋ, ಡ್ಯಾನ್ಸ್ ಶ್ರುತಿ ಮ್ಯಾಮ್ ಕೊರಿಯೋಗ್ರಫಿ, ಶ್ರುತಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದು. ಅವರು ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ. ಅದು ಕೃತಿ ಮ್ಯಾಮ್ ಎರಡನೇ ಸಿನಿಮಾನೇ ತುಂಬ ಒಂದು ದೊಡ್ಡ ಸಿನಿಮಾ ಸಿಕ್ಕಿದೆ. ಅದರ ಜವಾಬ್ದಾರಿ ಮತ್ತು ಅದ್ರ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು? ಪ್ರಿಪ್ರೇಷನ್ನು ಅಂದರೆ ನನಗೆ ಮಲಯಾಳಂ ತೆಲುಗು ಬರ್ತಿರ್ಲಿಲ್ಲ. ಬಟ್ ಈ ಸಿನಿಮಾ ಮಾಡ್ತಾ ಸ್ವಲ್ಪ ಕಲ್ತಿದ್ದೀನಿ, ತೆಲುಗು ಕಲ್ತಿದ್ದೀನಿ. ಸೊ ಜಾಸ್ತಿ ಭಾಷೆ ನನಗೆ ಒಂದು ಭಯ ಇತ್ತು, ಅದು ಸರಿಯಾಗಿ ಹೇಳ್ತೀನ ಮಾಡ್ಬೋದು ಅಂತ. ಬಟ್ ಡೈರೆಕ್ಷನ್ ಟೀಮ್ ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳಬೇಕು. ಶಂಕರ್ ಸರ್ ಅವರು ಮಲಯಾಳಮಲ್ಲಿ ದೊಡ್ಡ ಡೈರೆಕ್ಟ್ರು, ಅವ್ರು ಬಂದಿದ್ರು ಸೆಟ್ಟಲ್ಲಿ. ನನಗೆ ಲಾಲ್ ಸರ್ಗೆಲ್ಲ ಡೈಲಾಗ್ಸ್ ಹೇಳ್ಕೊಡುವಾಗ ನನಗೂ ಹೆಂಗೆ ಪ್ರೊನೌನ್ಸಿಯೇಷನ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು. ನರೇಶ್ ಅವರು ಅಸಿಸ್ಟೆಂಟ್ ಡೈರೆಕ್ಟರ್, ಶೈಲು ಸರ್ ಅವರು ತೆಲುಗಲ್ಲಿ ನಮಗೆ ಹೇಳ್ಕೊಡ್ತಾಯಿದ್ರು. ಸೊ ನಾವಿದು ಆ್ಯಕ್ಚುಲಿ ತೆಲುಗು ಮಲಯಾಳಂ ಎರಡರಲ್ಲೂ ಶೂಟ್ ಮಾಡಿದ್ವಿ. ಸೊ ಅದನ್ನು ಒಂದ್ಸಲ ಮಾಡಿ ಮತ್ತೆ ಇನ್ನೊಂದ್ಸಲ 2 times ಶೂಟಿಂಗ್, ಆಮೇಲೆ ಡಬ್ಬಿಂಗ್ ಹಿಂದಿ ಕನ್ನಡ ಡಬ್ಬಿಂಗ್ ನಾನೇ ಮಾಡಿ. ಬೇರೆ ಆರ್ಟಿಸ್ಟ್ಗಳ ಜೊತೆ ಹೇಗಿತ್ತು? ಸಗದಾಗಿದೆ ಸರ್ ಎಕ್ಸ್ಪೀರಿಯನ್ಸು. ಅಂದರೆ ಎಲ್ಲ ದೊಡ್ಡ ಇದು ಸೆಲೆಬ್ರಿಟೀಸ್ ಜೊತೆ ಮಾಡಂಗೆ ಅನಿಸ್ತು ಸರ್. ಬಟ್ ಅವ್ರು ಹಂಗೆ ನನಗೆ ಫೀಲ್ ಮಾಡಂಗೆ ಅನಿಸ್ತಿಲ್ಲ. ಅಂದರೆ ಅವ್ರು ಬಂದಾಗ ಅವ್ರು ಯಾವಾಗಲೂ ತುಂಬ ಕಂಫರ್ಟಬಲ್ ಆಗಿ ಮಾತಾಡ್ತಾರೆ. ನಮ್ಮ ಗರುಡರಾಮ್ ಸರ್ ಇದ್ದಾರೆ ಈ ಸಿನಿಮಾದಲ್ಲಿ, ಅವ್ರ ಮೇನ್ ವಿಲನ್ನು. ಅವ್ರ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದರೆ ಅವರು ಬಂದು ಮಾತಾಡ್ತಾರೆ. ಎಲ್ಲ ಕಡೆಯಿಂದ, ಎಲ್ಲ ಭಾಷೆಯಿಂದ ಜನರು ಇದ್ದಾರೆ ಆ್ಯಕ್ಚುಲಿ. ಮರಾಠಿ ನಯನ್ ಸಾಯಿಗ ಅವ್ರು ಮರಾಠಿ ಮಾತಾಡೋದು, ತಮಿಳ್ ಮಾತಾಡೋರು, ತೆಲುಗು ಮಾತಾಡೋರು. ಸೊ ಎಲ್ಲರೂ ಬಂದು ಒಂದು ಸಿನಿಮಾ ಮಾಡಿದ್ದೀವಿ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಬಿಟ್ಟು. ಆ್ಯಕ್ಷನ್ ಕಂಫರ್ಟಾ, ಸಾಂಗ್ ಡ್ಯಾನ್ಸ್ ಕಂಫರ್ಟಾ? ಆ್ಯಕ್ಷನ್ ಕಂಫರ್ಟ್. For coming here, making time for us and supporting us. It's really very sweet of him. And so I'll just complete all the thank yous first, because there are a lot of people in the team that I would like to thank. Nanda sir, the director, who trusted us, me and Sama, because obviously we are newbies, and we working with such legendary actor Mohanlal sir is so early on in anyone's career is a very big thing for anyone. So, and this is my Malayalam launch. It's a really special film to me. I would like to thank all the producers and investors. And coming to the film, it's a power-packed film filled with love, and not just romantic kind of love. It's like family love and bonds and every kind of love that you will see. So that, and there's a lot of action. There's a lot of heartbreak, patch-ups, everything that you could ever think of, every emotion you can find in Vrishabha. And this is such a massive film that we would love to, experience only in theaters. So please do go on 25th December and watch our film. And coming to the experience with Mohanlal sir, it's been great. As Samarjit said here, that he was very warm to us, very welcoming, and we never felt that he is. Obviously, the first time you see him, it's like, oh my God, it's Mohanlal sir, the legend himself. But then, as we worked with him, as days went by, and we got really comfortable, he made sure that, like everyone around him feels like home. So that's something really special about him. He's really sweet, really humble, and the artist that he is just amazing, because what can't he do? He can act, he can dance, he can sing, he's a magician, he's a lot of things that he is, and it's just an inspiration. He is an inspiration for us,
for us youngsters, and he has helped us a lot throughout the film, because me and Samarjit faced a lot of difficulty with the language because we were shooting in Malayalam. So he sat and he sat with us, he explained the dialogues, he made us understand, and then he even like simplified, he himself wrote it down for us and he gave it. So it's like, we don't expect this from big celebrities to, sit with us newcomers and, help us out. So that was really something special and really a core memory for me from Rishabha. And it's just been really amazing journey, and I hope you guys will love our journey through the film. So thank you so much. And of course, these guys has played brilliantly in the film. They have put in all their hard work. Congratulations to them as well. I believe Rishabha as a film, this will certainly boost the Kannada film industry, because if you see, I mean, it's a truly pan-India film. We are releasing in almost 4 languages. We have Mohanlal sir from Kerala industry. We have Nan Sarika from Maharashtra. We have Samarjit from Kannada industry. And we as producers, okay, so I mean, people say that you guys are from North, okay, and what are you doing in South? But we believe now film industry is not about North or South, it has become one. And with this film, we really believe that, this will make all of us very close, this will make us closer, and we wish all the best to everyone out here. Thank you for being here on this special day once again. Thank you so much. Sir, how many theatre released in all over India? Sorry? How many theatre? 1,000 plus. Thank you so much, Saurabh Mishra ji. I request you. ಒಂದು ಬುಲ್ ಅನ್ನೋದೊಂದು ಇದು ತೋರಿಸಿದ್ರು, ಅದು ಗೋಳಿದು ಒಂದು ಸಿಂಬಲ್ಲು. ನಾನು ನಿಜ ಹೇಳ್ತೀನಿ, ಅದೃಷ್ಟದ ಕೈ ನಿಮ್ಮ ಕೈ ಹಿಡ್ದಿದೆ. 26 ನೀವು ಕನ್ನಡದ ರಿತಿಕ್ ರೋಷನ್ ಆಗೋಕ್ಕೆ ಸಾಧ್ಯ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅಲ್ಲಿ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಇಡೀ ಚಿತ್ರತಂಡ ಇವತ್ತೇನು ಸಾಂಗ್ ಲಾಂಚ್ ಆಗಿದೆ. ಆ್ಯಂಡ್ ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ, ನಿಮಗೆ ಇಂದ್ರಜಿತ್ ಅಂತ ತಂದೆ ಸಿಗೋದು ನೀವು ಯು ಆರ್ ಬ್ಲೆಸ್ಡ್. ಬಿಕಾಸ್ ಒಬ್ಬ ತಂದೆ ಆದವ್ರು ನೋಡಿ ಅಲ್ಲಿ ನಿಂತಿದ್ದಾರೆ. ಯಾಕೆಂದರೆ ಅವರೆಲ್ಲೂ ಮುಂದಕ್ಕೆ ಬರದೆ ಯಾವುದೇ ಬರದೆ ನನ್ನ ಕರ್ತವ್ಯ ಇರೋದು ನನ್ನ ಮಗನ ಹೆಜ್ಜೆಯಲ್ಲಿ ಹೆಜ್ಜೆ ಆಗಿರ್ತೀನಿ ಅಂತ. ಸೊ ಹ್ಯಾಟ್ಸ್ ಆಫ್ ಯು ಟು ಯು ಸರ್. ಆ್ಯಂಡ್ ಟು ಬಿ ಫ್ರ್ಯಾಂಕ್, ಕನ್ನಡದಲ್ಲಿ ಹಾಗೂ ಆ್ಯಂಡ್ ಗುಡ್ ಪ್ರೊಡ್ಯೂಸರ್ಸ್ ಬರ್ತಾ ಇದ್ದಾರೆ, ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರ್. ಕನ್ನಡ ಸಿನಿಮಾನು ತೆಗಿತಾ ಇರಿ ಅಂತ ನಾನು ನಿಮಗೆ ಈ ಮಾಧ್ಯಮ ಮುಖಾಂತರ ಇಟ್ಟಿರ್ತೀನಿ. ಯಾಕೆಂದರೆ ಕರ್ನಾಟಕದಲ್ಲಿ ಕನ್ನಡ, ಗೋಡ, ಎನ್ನಡ, ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದಿದ್ದು ನಮ್ಮ ಕನ್ನಡ. ಸೊ ಕನ್ನಡಿಗರದು ಒಂದು ಕಲಾವಿದನ ಒಂದು ಪ್ರೀತಿಯಿಂದ ಬೆಳೆಸ್ತಾ ಇದ್ದೀರಾ. ಸೊ ಥ್ಯಾಂಕ್ಸ್ ಟು ಯು ಆ್ಯಂಡ್ ಆಲ್ ಟೆಕ್ನಿಷಿಯನ್ಸ್ ಇರ್ಬೋದು, ಹೀರೋಯಿನ್ ಇರ್ಬೋದು, ಆ್ಯಂಡ್ ಆಲ್ ಮೋಹನ್ ಲಾಲ್ ಅವರು ಕೂಡ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ ಸಿನಿಮಾ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ, 100 days ಸಿನಿಮಾಗೆ ಇನ್ನೂ ಅದ್ದೂರಿಯಾಗಿ ಇದೇ ಬೆಂಗಳೂರಲ್ಲಿ ಯು ಕ್ಯಾನ್ ರಾಕ್. ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಹಾಗೂ ಸೋಷಿಯಲ್ ಮೀಡಿಯಾ ಹಾಗೂ ಮಾಧ್ಯಮ ನಿಮಗೂ ಥ್ಯಾಂಕ್ ಯು. ಯಾಕೆಂದರೆ ನೀವು ಇರೋದ್ರಿಂದನೇ ಕನ್ನಡ ಸಿನಿಮಾದಲ್ಲಿ ಅದ್ದೂರಿಯಾಗಿ ಎಲ್ಲ ಚಿತ್ರಗಳು ಇನ್ನೂ ಬರ್ತಾ ಇರೋದು. ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ, ಆ್ಯಂಡ್ ಲವ್ ಯು. ಥ್ಯಾಂಕ್ ಯು. ಆ್ಯಂಡ್ ದ ಬೆಸ್ಟ್ ಆ್ಯಂಕರ್ ಯಾವಾಗಲೂ ಎಲ್ಲರಿಗೂ ನೆಕ್ಸ್ಟ್ ಪ್ರೀತಿಯಿಂದ ನೋಡ್ತಾ ಎಲ್ಲರಿಗೂ ಒಂದು ಚೆನ್ನಾಗಿ ಯು ವಿಲ್ ಬಿ ಡೂಯಿಂಗ್ ಎವ್ರಿ ಶೂಸ್ ಆಸ್ ಎ ಬ್ಯೂಟಿಫುಲ್ ಶೂ. ಆಲ್ ದಿ ಬೆಸ್ಟ್ ಟು ಯು ಆಲ್ಸೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್ ಆ್ಯಂಡ್ ಇದು ಕವರ್ ಮಾಡಿದ್ದಕ್ಕೆ, ಆಮೇಲೆ ನಮ್ಮ ಋಷಭ ಸಾಂಗ್ ಸೆಕೆಂಡ್ ಒಂದು ರಿಲೀಸ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಖುಷಿ ಆಗ್ತಾ ಇದೆ ಇಷ್ಟು ಜನ ನೋಡಿ. ಅದು ಸಂಡೇ ತುಂಬ ಖುಷಿ ಆಗ್ತಾ ಇದೆ. ನೀವೇ ಹೇಳಬೇಕು ಸಾಂಗ್ ಹೆಂಗಿದೆ ಅಂತ. ಮತ್ತೆ ಹೇಳಿ, ಮತ್ತೆ ಡ್ಯಾನ್ಸ್ ಮಾಡಕ್ಕೆ ಅದು ಹೇಳ್ಬೇಕಂದ್ರೆ ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿದ್ದು ಶೂಟಿಂಗು. ಸೊ ಲಾಸ್ಟ್ ಇಯರ್ ಇಂದ ಕಂಪ್ಲೀಟ್ ಶೂಟಿಂಗ್ ನಮ್ಗೆ ಹೋಗಕ್ಕಾಗಲಿಲ್ಲ. ಬಟ್ ಮೋಹನ್ ಲಾಲ್ ಸರ್ ಒಂದ್ಸಲ ಕೇಳಿದ್ರಂತೆ, ಏನು ನಿಮ್ಮ ಪೇರೆಂಟ್ಸ್ ಯಾರು ಬರ್ತಾ ಇಲ್ಲ ಶೂಟಿಂಗ್ ನೋಡೋಕ್ಕೆ ಅಂತ. ಬಟ್ ಸಂಭವ ಆಗಲಿಲ್ಲ. ಬಟ್ ಫೈನಲಿ ಕೊಚ್ಚಿಯಲ್ಲಿ ಟ್ರೇಲರ್ ರಿಲೀಸ್ಗೆ ಹೋಗಿದೆ.
ಅಲ್ಲಿ ನನ್ನ ಇವನ ಬಗ್ಗೆ ಹೊಗಳಿದ್ದು ಪ್ರೊಡ್ಯೂಸರ್ಸು ಕೇಳಿಬಿಟ್ಟು ಒಬ್ಬ ತಾಯಿಯಾಗಿ ತುಂಬಾ ಖುಷಿ ಆಯಿತು. ಯಾಕಂದರೆ ಅಷ್ಟು ಹಾರ್ಡ್ ವರ್ಕ್ ಮಾಡಿಯಾನೆ, ಅಷ್ಟು ಪೇಷನ್ಸ್ ಇಟ್ಕೊಂಡು ಎಲ್ಲರ ಜೊತೆ ಯಾವ ಥರ ಅವನ ಏನಂತಾರೆ ಕಂಪೋಸರ್ ಇಟ್ಕೊಂಡು ಇದ್ದಾನೆ ಅಂತ ಹೇಳಿ ತುಂಬ ಖುಷಿ ಆಯಿತು. ಆಮೇಲೆ ಫೈಟು, ಡಾನ್ಸು ಎಲ್ಲದೂ ತುಂಬ ಚೆನ್ನಾಗಿ ಮಾಡಿಯಾನೆ ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ದಯವಿಟ್ಟು 25 ಡಿಸೆಂಬರ್ ಥಿಯೇಟರ್ಸ್ಗೆ ಹೋಗಿ ಮೂವಿ ನೋಡಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.